ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಾಗಿದೆ. ಕೇವಲ 6 ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಹೊಸ ಲೆಕ್ಕಾಚಾರ ಶುರುವಾದಂತೆ ಕಾಣಿಸ್ತಿದೆ. ಸಿಎಂ ಬಣದಲ್ಲಿ ಸದ್ಯಕ್ಕೆ ಕ್ರಾಂತಿಯ ಮಾತಿಲ್ಲ. ಡಿಸಿಎಂ ಆಪ್ತ ವಲಯದಲ್ಲೂ ಕೂಡ ಮುಂದ್ಯಾವ ದಾರಿ ಎಂಬಂತ ಚಿಂತೆ ಆವರಿಸಿಕೊಂಡಿದೆ. ತಕ್ಷಣಕ್ಕೆ ಕ್ರಾಂತಿಯೂ ಇಲ್ಲ, ಸಂಪುಟ ಪುನರ್ರಚನೆಯೂ ಇಲ್ವಾ? ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರದತ್ತ ಕೈ ನಾಯಕರ ಚಿತ್ತ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಾಗಿದೆ. ಆ ಟೆನ್ಷನ್ನಲ್ಲಿಯೇ ಈಗ ಕಾಂಗ್ರೆಸ್ನ ವರಿಷ್ಠರಿದ್ದಾರೆ. ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ. ಹಿಂಗೆ ಆದರೆ ಮುಂದಿನ ಚುನಾವಣೆಗಳನ್ನು ಫೇಸ್ ಮಾಡೋದು ಹೇಗೆ ಅನ್ನುವಂತಹ ಟೆನ್ಷನ್ನು. ಇದರ ನಡುವೆ ಸೇಫ್ ಆಗಿರುವಂತಹ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೊಸ ಬದಲಾವಣೆ, ಹೊಸ ಸಾಹಸ ಅಥವಾ ಹೊಸ ಪ್ರಯೋಗಕ್ಕೆ ಕೈ ಹಾಕುವಂತಹ ಚಾನ್ಸಸ್ ರೇರ್ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರ ಬಣ ಏನಿದೆ ಅದು ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಂತೆ ಕಾಣಿಸ್ತಾ ಇದೆ. ಬಟ್ DCM DK ಶಿವಕುಮಾರ್ ಅವರ ಬಣದ ಮುಂದಿನ ಹಾದಿ ಏನು ಅನ್ನೋದು ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಎಲ್ಲವನ್ನು ಕೂಡ ವರಿಷ್ಠರ ಹೆಗಲಿಗೆ ಹಾಕಿ ವರಿಷ್ಠರೇ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ ಅಂಥೇಳಿ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಈಗ ಅದೇ ವರಿಷ್ಠರು ಚಿಂತಾಕ್ರಾಂತ ಸ್ಥಿತಿಯಲ್ಲಿದ್ದಾರೆ. ಅವರದ್ದೇ ಅವರಿಗಾಗಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಅಥವಾ ಅಧಿಕಾರ ಹಂಚಿಕೆಯ ಜೇನುಗೂಡಿಗೆ ಕೈ ಹಾಕುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.